ಇದರ ಅನುದಾನ, ಕಡತ, ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ. ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ. ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು. ತಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು. ಇದನ್ನ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ತಾವು ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಬಡ್ಜೆಟ್ ಮುಗಿದ್ರೆ 3 ವರ್ಷ. ಹೇಳ್ತೀನಿ ಸಭಾಧ್ಯಕ್ಷರೇ, ಬೆಂಗಳೂರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾತಾಡಕ್ ಬಿಡಿ. ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ, ನಾವು ಕೂತಿರ್ತೀವಿ. ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್. ಒಂದು ಗಮನ ಕೊಡಿ ಸರ್. ನಮ್ಮ ಕಡೆ, ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್, ಅಂಡರ್ ಪಾಸು ಎಲ್ಲಾ ನಿಂತಿದೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ತೆಂಗುಂಟೆ ನಿಂತಿದೆ, ಉಳ್ಳಾಳಿ ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇನೆ ಸರ್. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಈಗ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಸೈಡ್ ಬಂದು ಮುನ್ರಾಜು ಕೇಳಿದ್ದಾರೆ. ಬೆಂಗಳೂರು ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ ಸರ್. ಅವಕಾಶ ಕೊಟ್ಟಿದೆ, ಚರ್ಚೆ 28 ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರೂ ಒಟ್ಟಾಗಿ ನೋಡಿ. ಆಯ್ತು ಅವರೇ. ಮುನ್ರಾಜು ಆದ್ರೇನು, ಮಾತಾಡಬೇಡಿ, ಉತ್ತರ ಕೊಡಿ. ಮುನಿರತ್ನನೂ ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುನ್ರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ, ಕೊಡಿ ಸರ್. ಅಣ್ಣ, ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ. ಅಣ್ಣ ಕೂತ್ಕೊಳ್ಳೀಗ ಕೇಳಿದ್ದೀನಿ, ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ. ಉಪಮುಖ್ಯಮಂತ್ರಿಗಳು ಎಡಗಡೆ ಫುಟ್ಪಾತ್ ಬಂದು ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು. ಬಟ್ ನನಗಿದು ಬಹಳ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತಿದ್ರ ಉತ್ತರ ಕೊಡ್ತಾರೆ. ಅಧ್ಯಕ್ಷೆ, 25 ಪ್ರಶ್ನೆ ಹಾಕಿದೀವಿ, ಒಂದು ಪ್ರಶ್ನೆ ಸ್ಟಾರ್ ಬಂದಿದೆ. ಏನ್ ಮಾಡ್ಲಿ ಸ್ಟಾರ್? ಅಲ್ಲ, ಒಂದು ಪ್ರಶ್ನೆ ಸ್ಟಾರ್ ಆಗಿದೆ. ಗಮನ ಸೆಳೆಯೋ ಸೂಚನೆ ಕೇಳಿದ್ರೆ ಗಮನ ಸೆಳೀರಿ ಅಂತೀರಾ? ಏನ್ ಹೇಳ್ಬೇಕು ನಾವು ಸಮಸ್ಯೆನ? ನಮ್ಮ ಕ್ಷೇತ್ರ ಸಮಸ್ಯೆ ಇಲ್ಲಿ ಹೇಳಿದೆ, ಬೇಕಾದಷ್ಟು ಟೈಮ್ ಪ್ರಶ್ನೆ ಕೇಳಿ ಮಾತಾಡ್ಬೇಕು. ಪ್ರಶ್ನೆ ಸುಮ್ಮನೆ ಕೂತ್ಕೊಂಡಿದ್ದೀರಿ, ಪ್ರಶ್ನೆ ಅದೇ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಇದ್ರಿ, ಉತ್ತರ ಕೊಡೋದು ಬೇಡವಾಗಾದ್ರೆ ಪಡೆದಿದ್ರೆ. ಹೌದು, ನೀವು ಪ್ರಶ್ನೆ ಸದನದಲ್ಲಿ ನಾನು 3ನೇ ಸಾರಿ ಬಂದಿರೋದು. ಯಾರ್ಯಾರು ಏನೇನು ವಿಷಯದ ಮೇಲೆ ಎಷ್ಟೆಷ್ಟು ಸಾರಿ ಮಾತಾಡಿದ್ದಾರೆ ನಾನು ನೋಡಿದ್ದೇನೆ. ಅಲ್ಲಿ ಕೂತಾಗ ನಾನು ರಮೇಶ್ ಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಕಿವಿ ನೋಡಿದ್ದೇನೆ. ನೀವೊಮ್ಮೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ಅಂತ ಹೇಳಿದರೆ ನಾನು ಹೇಳಿದ್ದು ಒಂದೇ ನಿಮಿಷ. ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ, ಫುಟ್ಪಾತ್ ಅವ್ರಿಗೆ ಬರ್ತದೆ ಅಷ್ಟೇ. ನೀವು ಮಾತಾಡಕ್ಕೆ ಬಿಡಲ್ಲ ಅಂತೀರಾ? ಅದಲ್ಲ ನೋಡಿ, ಪ್ರಶ್ನೆ ಕೇಳಿದ್ರೆ ಹೌದು ಅಧ್ಯಕ್ಷ, ಪ್ರಶ್ನೆ ಕೇಳಿದರೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು. ಏನಿಲ್ಲ ಅಧ್ಯಕ್ಷೆ, ಮುನ್ರಾಜು ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. ಹಿಂದೆನೇ ಇದು ಆಗಿದೆ. ಅದು PJB ಅನ್ನೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅಲ್ಲೇನಾಗಿದೆ, 57 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು 2021ರಲ್ಲಿ ಇದನ್ನ ಈ ಕೆಲಸನ ವಹಿಸಲಾಗಿತ್ತು. ಇನ್ನು ಈಗ 48 ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ. ಒಟ್ಟು 85 ಕೋಟಿ ರೂಪಾಯಿ ವೆಚ್ಚದ ಕಾಂಪನ್ಸೇಷನ್ನು ಕೊಡಬೇಕು, ಬಿಡುಗಡೆ ಮಾಡಲಾಗಿದೆ. ಒಟ್ಟು 139 ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಭೂ ಸ್ವಾಧೀನಕ್ಕೆ. ಇಲ್ಲಿ 26 ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು. ಅದಕ್ಕೆ ಒಂದು 53 ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ. ಇಲ್ಲ TDR ಕೊಡಬೇಕು, ಇಲ್ಲ ಪೇಮೆಂಟ್ ಕೊಡಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ MLA ಸಾಹೇಬರಿಗೆ, ನಮ್ಮ ಮುನ್ರಾಜ್ ಅವರಿಗೆ, ನನ್ನ ಸ್ನೇಹಿತರು, ಭಾಳ ಆತ್ಮೀಯ ಇವರು, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ, ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ TDR ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ. ಅದೇನು ತೊಂದರೆ ಇಲ್ಲ. ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ, ಇಂಪಾರ್ಟೆಂಟ್ ಕೆಲಸ, ಅದು ಕೇಳೋಣ. ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ, ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ, ಅದಕ್ಕೆ ಉತ್ತರ ಕೊಡೋಣ. ಅಧ್ಯಕ್ಷ, ನಾನು ಮಾತಾಡ್ಬಿಡ್ತೀನಪ್ಪ. ಮುನ್ರಾಜ್ ಅವರು ಅಧ್ಯಕ್ಷ
ಮುನಿಯವ್ರೆ ತಾವು ಕೂತ್ಕೊಳ್ಳಿ. 139 ಇತ್ತು. ಅದರ ಮೇಲೆ 85 ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ. ಇನ್ನು ಉಳಿದವ್ರಿಗೆ 26 ಜನಕ್ಕೆ ಪರಿಹಾರ ಕೊಡದೆ TDRಗೆ ಇವತ್ತು ಒಪ್ಸಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ. ಹಣ ಇಟ್ಟಿದ್ದಾರೆ, ಹಣ ಬಿಡುಗಡೆ ಆಗಿತ್ತು. ಆ ಹಣನ ಕೊಟ್ರೆ ಸಾಕು, ಬೇರೆ ಯಾವುದು ಬೇಡ. 26 ಜನ ರೆಡಿ ಇದ್ದಾರೆ ಕೊಡಕ್ಕೆ. ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ, ಆಫೀಸರ್ಸ್ ಕರ್ಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡೋಣ. ಅಧ್ಯಕ್ಷ ಆಗ್ಬೋದು. ನಮ್ಮ ಮನೇನೂ ಅಲ್ಲೇ ಇರೋದು, ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಈ ಕಷ್ಟಗಳು. ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ. 80% ನಮ್ಮ ಬಸ್ ರೂಟು ಎವ್ರಿಥಿಂಗ್ 80% ಹೋಗೋದು ಇಲ್ಲಿ. ಅಲ್ಲೇ ಭಾಳ ಜಂಕ್ಷನ್, ತಮಗೂ ಅದೇ ರೋಡಲ್ಲೇ ಬರಬೇಕಾಗಿದೆ. ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆಗೆ ಬರಬೇಕಾದ್ರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನ್ನಲ್ಲಿ ಆಗ್ತದೆ. ಭಾಳ ಇಂಪಾರ್ಟೆಂಟು. ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು. DK ಶಿವಕುಮಾರ್ ಅವರು ಅದನ್ನು ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವರ ಏರಿಯಾದಲ್ಲೂ ಒಂದು ಪ್ರಾಬ್ಲಮ್. ವಿರೋಧ ಪಕ್ಷದ ನಾಯಕರೇ ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡಿ. ನಿಮ್ಮ ಅಧ್ಯಕ್ಷತೆ ಮುನ್ರಾಜ್ ಅಧ್ಯಕ್ಷತೆನೇ ಕರಿತೀನಿ, ಮೀಟಿಂಗ್ ಮಾಡೋಣ. ಗೋಪಾಲ್ ಕೃಷ್ಣ ಬೇಲೂರ್ ಮೀಟಿಂಗ್ ಮಾಡ್ದಂತ ಹೇಳ್ತಾರಲ್ಲ. ಇಡಿಯಾರ್ದಲ್ಲ ಇದು ಸರ್. ತಮ್ಮ ಹತ್ರ 26 ಕೋಟಿ ತಮ್ಮ ಅಕೌಂಟ್ ಅಲ್ಲಿ ಇದೆ. ಕೇಳುವಾಗ 26 ಕೋಟಿ ಅಕೌಂಟ್ ಅಲ್ಲಿ ಇದೆ. ಈ ವರ್ಕ್ ಈ ವರ್ಕ್ 26 ಕೋಟಿ ಅಲ್ಲಿದೆ. ರಿಲೀಸ್ ಮಾಡಿ ಮಾತಾಡ್ದು ಹೇಳ್ತಾರಲ್ಲ, ಅಮೌಂಟ್ ರಿಲೀಸ್ ಮಾಡಿ ಸಾಕು. ಅವ್ರು ಮಾತಾಡ್ತಾರೆ ಮೀಟಿಂಗ್ ಕರೆದು ಯಾಕೆ ಅದನ್ನ ರಿಲೀಸ್ ಮಾಡಿದ್ರೆ ಸಾಕು. TDR ಅವಶ್ಯಕತೆ ಇಲ್ಲ. ನೀವು ಅದು ಉತ್ತರ ಕೊಡಬೇಕು. 87 ಕೋಟಿ ಕೊಟ್ಬಿಟ್ಟು 87 ಕೋಟಿ ಕೊಟ್ಬಿಟ್ಟು 26 ಕೋಟಿ TDR ಕೊಡೋದು ಯಾರು ಹೋಗ್ತಾರೆ? ಆಯ್ತು, ಯಾಕೆ ಮಾತಾಡಿದ್ರು ನೀವು? ಮಾನ್ಯ ಅಧ್ಯಕ್ಷರೇ,